ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ಮುಗಿಯೋದು ಯಾವಾಗ? ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಕಾಮಗಾರಿಗೆ ವೇಗ ಸಿಗ್ತಿಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕಂದರೆ ವರ್ಷಾನುವರ್ಷಗಳಿಂದ ಮೆಟ್ರೋ ಕಾಮಗಾರಿ ಮುಗಿಯುತ್ತಿಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಕಾಮಗಾರಿ ವೇಗ ಸಿಗ್ತಿಲ್ಲ ಯಾಕೆ ಅಂತ ಅನುಮಾನ ಈಗ ಹುಡ್ತಾ ಇರ್ತಕ್ಕಂಥದ್ದು. BMRCL ನಿರ್ಲಕ್ಷ್ಯವೋ ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿಯೋ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ರಾಜಧಾನಿಯಲ್ಲಿ ಫೇಸ್ 2 ಹಾಗೂ ಫೇಸ್ 3 ಕಾಮಗಾರಿ ಮುಗಿಯೋದು ಯಾವಾಗ? ಡೆಡ್ಲೈನ್ ಮುಗಿದಿದ್ರೂ ನಿಗದಿ ಅವಧಿಯಲ್ಲಿ ಕಾಮಗಾರಿ ಮಾಡ್ತಿಲ್ಲ BMRCL. 2024ರ ಒಳಗೆ ಕಾಮಗಾರಿ ಮುಗಿಸುತ್ತೇವೆ ಎಂದಿದ್ದ BMRCL ಇನ್ನೂ ಕೂಡ ಕಾಮಗಾರಿ ಮುಗಿದಿಲ್ಲ. ಅರ್ಧದಷ್ಟು ಮಾಡಿಲ್ಲ ಇದುವರೆಗೂ ಯಾವುದೇ ಕಾಮಗಾರಿ. ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ಮುಗಿಯೋದು ಯಾವಾಗ? ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಕಾಮಗಾರಿ ವೇಗ ಸಿಗ್ತಿಲ್ಲ ಯಾಕೆ? BMRCL ನಿರ್ಲಕ್ಷ್ಯವೋ ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿಯೋ? ರಾಜಧಾನಿಯಲ್ಲಿ ಫೇಸ್ 2 ಹಾಗೂ ಫೇಸ್ 3 ಕಾಮಗಾರಿ ಮುಗಿಯೋದು ಯಾವಾಗ? ಡೆಡ್ಲೈನ್ ಮುಗಿದಿದ್ರೂ ನಿಗದಿ ಅವಧಿಯಲ್ಲಿ ಕಾಮಗಾರಿ ಮಾಡ್ತಿಲ್ಲ BMRCL ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಇನ್ನೂ ಫೇಸ್ 2 ಹಾಗೂ ಫೇಸ್ 3 ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ. ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ಮುಗಿಯೋದು ಯಾವಾಗ ಅಂತ ಜನ ಈಗ ಕಂಗಾಲಾಗಿರ್ತಕ್ಕಂಥದ್ದು. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಸಾಕಷ್ಟು ಸಮಸ್ಯೆಗಳಾಗ್ತಾ ಇರ್ತಕ್ಕಂಥದ್ದು ದಾರಿ ಮಧ್ಯದಲ್ಲಿ ಈ ಒಂದು ಮೆಟ್ರೋ ಕಾಮಗಾರಿಯಿಂದ. ಇನ್ನೂ ಕೂಡ ಮುಗಿದಿಲ್ಲ ಹಾಗೂ ಜನರಿಗೂ ಕೂಡ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಆ ಒಂದು ಲೈನಿನ ಜನರಿಗೆ ಓಡಾಟದ ಸಮಸ್ಯೆಗಳಾಗ್ತಾ ಇದೆ. ಆದಷ್ಟು ಬೇಗ ಮೆಟ್ರೋ ಬಂದರೆ ನಮಗೂ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಒತ್ತಡದಲ್ಲಿದ್ದಾರೆ ಈಗ ಮೆಟ್ರೋ ಪ್ರಯಾಣಿಕರು. 2024ಕ್ಕೆ ಕಾಮಗಾರಿ ಮುಗಿಸುವಂತೆ ರಾಜ್ಯ ಸರ್ಕಾರ ಡೆಡ್ಲೈನ್ ನೀಡಿತು BMRCLಗೆ. ಡೆಡ್ಲೈನ್ ಮುಗಿದಿದ್ರೂ ಕಾಮಗಾರಿ ಮಾಡಿಲ್ಲ ಅಧಿಕಾರಿಗಳು, BMRCL ಅಧಿಕಾರಿಗಳು. ಫೇಸ್ 2 ಹಾಗೂ ಫೇಸ್ 3ಯ ಕಾಮಗಾರಿ 2026ಕ್ಕೂ ಮುಗಿಯೋದಿಲ್ಲ ಅಂತ BMRCL ಅಧಿಕಾರಿಗಳು ಈಗ ಹೇಳಿಕೊಂಡಿರ್ತಕ್ಕಂಥದ್ದು. ಹಾಗಾದರೆ ಫೇಸ್ 2 ಕಾಮಗಾರಿ ಮುಗಿಯೋದು ಯಾವಾಗ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಎರಡನೇ ಹಂತದ 72 ಕಿಲೋಮೀಟರ್ ಕಾಮಗಾರಿ 2014ರಿಂದ ಪ್ರಾರಂಭವಾಗಿದೆ. ಆದರೆ BMRCL ಕಾಮಗಾರಿ ಮುಗಿಸಿದ್ದು ಕೇವಲ 35ರಿಂದ 40 ಕಿಲೋಮೀಟರ್ಗಳು ಮಾತ್ರ. 10 ವರ್ಷದಲ್ಲಿ ಮೆಟ್ರೋ ಕಾಮಗಾರಿ ಮುಗಿಯದೇ ಇರೋದು ಕೇವಲ ಅರ್ಧದಷ್ಟು, ಇನ್ನೂ ಅರ್ಧದಷ್ಟು ಬಾಕಿ ಇದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಎರಡನೇ ಹಂತದ ಕಾಮಗಾರಿ ನಡೆಯುತ್ತಿದೆ? ಕೊಟ್ಟಿಗೆರೆ ನಾಗವಾರ ಮೆಟ್ರೋ ಸುರಂಗಕ್ಕೆ ಸುಮಾರು 13 ಕಿಲೋಮೀಟರ್ ಕಾಮಗಾರಿ ವಿಳಂಬ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, RV ರಸ್ತೆ ಬೊಮ್ಮಸಂದ್ರ 21.25 ಕಿಲೋಮೀಟರ್ ವಿಳಂಬವಾಗಿದೆ. ಹಾಗೂ KR ಪುರಂ ಹಾಗೂ ಏರ್ಪೋರ್ಟ್ ಮಾರ್ಗ 38.44 ಕಿಲೋಮೀಟರ್ ವಿಳಂಬ ಆಗಿರ್ತಕ್ಕಂಥದ್ದು. 2024ಕ್ಕೆ ಕಾಮಗಾರಿ ಮುಗಿಸುವಂತೆ ರಾಜ್ಯ ಸರ್ಕಾರ ಡೆಡ್ಲೈನ್ ನೀಡಿರ್ತಕ್ಕಂಥದ್ದು. ಆದರೂ ಕೂಡ ಈಗ ಯಾವುದೇ ಒಂದು ಕಾಮಗಾರಿಗಳನ್ನು ಮಾಡಿಲ್ಲ BMRCL. ಸಾಕಷ್ಟು ಕೆಲಸಗಳನ್ನು ಹಿಂದೆ ಉಳಿಸಿಕೊಂಡಿರ್ತಕ್ಕಂಥದ್ದು. ಒಂದು ಕಡೆ 13 ಕಿಲೋಮೀಟರ್, ಒಂದು ಕಡೆ 20 ಕಿಲೋಮೀಟರ್, ಒಂದು ಕಡೆ ಏರ್ಪೋರ್ಟ್ KR ಪುರಂ ಹಾಗೂ ಏರ್ಪೋರ್ಟ್ ನಡುವಿನ ಮಾರ್ಗ 38.44 ಕಿಲೋಮೀಟರ್ಗಳಷ್ಟು ವಿಳಂಬವಾಗಿರ್ತಕ್ಕಂಥದ್ದು. ಇಷ್ಟಾದರೂ ಕೂಡ 2026ಕ್ಕೂ ಮುಗಿಯೋದಿಲ್ಲ ಈ ಒಂದು ಕಾಮಗಾರಿಗಳು ಅಂತ BMRCL ಈಗ ಹೇಳಿಕೊಂಡಿರ್ತಕ್ಕಂಥದ್ದು. ಆದರೆ ಸರ್ಕಾರ ನೀಡಿರ್ತಕ್ಕಂಥ ಡೆಡ್ಲೈನು 2024 ಆದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಮುಗಿದಿಲ್ಲ. ಮತ್ತೆ ಸರ್ಕಾರ ಪ್ರಶ್ನೆ ಮಾಡಿದಾಗ ಯಾವಾಗ ಮುಗಿಬೋದು ಈ ಒಂದು ಕಾಮಗಾರಿ ಅಂತ ಪ್ರಶ್ನಿಸಿದಾಗ BMRCLನ ಒಂದು ಅಧಿಕಾರಿಗಳು ಹೇಳ್ಕೊಳ್ತಾ ಇರೋದು 2026 ಆದರೂ ಕೂಡ ಈ ಒಂದು ಕಾಮಗಾರಿ ಮುಗಿಯೋದಿಲ್ಲ ಅಂತಕ್ಕಂಥ ಈಗ ಮಾಹಿತಿ ಸಿಗ್ತಾ ಇದೆ. ಡೆಡ್ಲೈನ್ ಮುಗಿದಿದ್ರು ಕಾಮಗಾರಿ ಮಾಡಿಲ್ಲ ಅಧಿಕಾರಿಗಳು. ಫೇಸ್ 2 ಹಾಗೂ ಫೇಸ್ 3 ಕಾಮಗಾರಿ 2026ಕ್ಕೂ ಮುಗಿಯೋದಿಲ್ಲ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸದ್ಯದ ಒಂದು ಮಾಹಿತಿ. ನಿಗದಿಯ ಅವಧಿಯೊಳಗೆ ಗುತ್ತಿಗೆದಾರರು ಕಾಮಗಾರಿ ಮುಗಿಸುವಂತೆ ಡೆಡ್ಲೈನ್ ನೀಡಲಾಗಿತ್ತು. ನಮ್ಮ ಮೆಟ್ರೋ ಅಧಿಕಾರಿಗಳು ಕಾಮಗಾರಿಗೆ ಟೆಂಡರ್ ನೀಡುವಲ್ಲಿ ಕಾಲಹರಣ ಮಾಡಲಾಗ್ತಾ ಇದೆ. ಸುರಂಗ ಕಾಮಗಾರಿಗೆ ಅಡ್ಡಿ ಕೂಡ ಆಗಿರ್ತಕ್ಕಂಥದ್ದು. ಮೆಟ್ರೋ ಕಾಮಗಾರಿ ವೇಗಕ್ಕೆ ಅಧಿಕಾರಿಗಳ ಅಸಡ್ಡೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ನಲ್ಲಿ ಕಾಮಗಾರಿ ವೇಗ ಪಡೆದಿಲ್ಲ. ಮೆಟ್ರೋ ಸ್ಟೇಷನ್ ನಿರ್ಮಾಣಕ್ಕೆ ಭೂ ಸ್ವಾಧೀನ ಸಮಸ್ಯೆ ಆಗಿರ್ತಕ್ಕಂಥದ್ದು. ನಿಗದಿಯ ಅವಧಿಯೊಳಗೆ ಗುತ್ತಿಗೆದಾರರು ಕಾಮಗಾರಿ ಮಾಡ್ತಿಲ್ಲ. ನಮ್ಮ ಮೆಟ್ರೋಕ್ಕೆ ವರ್ಷಕ್ಕೊಮ್ಮೆ MD ನೇಮಕ ಮಾಡಲಾಗ್ತಾ ಇದೆ. ಮೆಟ್ರೋ ಅಧಿಕಾರಿಗಳು ಕಾಮಗಾರಿಗೆ ಟೆಂಡರ್ ನೀಡುವಲ್ಲಿ ಕಾಲಹರಣ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸುರಂಗ ಕಾಮಗಾರಿಗೆ ಅಡ್ಡಿ ಆಗ್ತಾ ಇದೆ.
ಮೆಟ್ರೋ ಕಾಮಗಾರಿ ವೇಗಕ್ಕೆ ಅಧಿಕಾರಿಗಳ ಅಸಡ್ಡೆ ಕೂಡ ತೋರಲಾಗ್ತಾ ಇರತಕ್ಕಂಥದ್ದು. ಬೆಂಗಳೂರಿನಲ್ಲಿ ಟ್ರಾಫಿಕ್ನಲ್ಲಿ ಕಾಮಗಾರಿ ವೇಗ ಪಡೆದಿಲ್ಲ. ಮೆಟ್ರೋ ಸ್ಟೇಷನ್ ನಿರ್ಮಾಣಕ್ಕೆ ಭೂ ಸ್ವಾಧೀನ ಸಮಸ್ಯೆ ಆಗ್ತಾ ಇದೆ. ನಿಗದಿಯ ಅವಧಿಯೊಳಗೆ ಗುತ್ತಿಗೆದಾರರು ಕಾಮಗಾರಿ ಮಾಡ್ತಿಲ್ಲ. ನಮ್ಮ ಮೆಟ್ರೋಕ್ಕೆ ವರ್ಷಕ್ಕೊಮ್ಮೆ MD ನೇಮಕ ಮಾಡಲಾಗ್ತಾ ಇದೆ. ಈ ಎಲ್ಲ ಕಾರಣಗಳಾಗ್ತಾ ಇರ್ತಕ್ಕಂಥದ್ದು ವಿಳಂಬಕ್ಕೆ. ಮೆಟ್ರೋ ವಿಳಂಬಕ್ಕೆ ಕಾರಣಗಳನ್ನು ನೋಡೋದಾದ್ರೆ ಸುರಂಗಮ ಒಂದು ಕಾಮಗಾರಿಗೆ ಅಡ್ಡಿ ಆಗ್ತಾ ಇದೆ. ಮೆಟ್ರೋ ಕಾಮಗಾರಿ ವೇಗಕ್ಕೆ ಅಧಿಕಾರಿಗಳ ಅಸಡ್ಡೆ ಆಗ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಟ್ರಾಫಿಕ್ನಲ್ಲಿ ಕಾಮಗಾರಿ ವೇಗ ಆಗ್ತಾ ಇಲ್ಲ. ಮೆಟ್ರೋ ಸ್ಟೇಷನ್ ನಿರ್ಮಾಣಕ್ಕೆ ಭೂ ಸ್ವಾಧೀನ ಸಮಸ್ಯೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ನಿಗದಿಯ ಅವಧಿಯೊಳಗೆ ಗುತ್ತಿಗೆದಾರರು ಕಾಮಗಾರಿ ಮಾಡ್ತಿಲ್ಲ. ನಮ್ಮ ಮೆಟ್ರೋಕ್ಕೆ ವರ್ಷಕ್ಕೊಮ್ಮೆ MD ನೇಮಕ ಮಾಡಲಾಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳ ಅಸಡ್ಡೆ ಅನ್ನೋದನ್ನು ಪೂರ್ಣ ಒಂದು ಸಮರ್ಪಕವಾಗಿ ಹೇಳ್ಬೋದು. ಇಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಒಂದು ಮೆಟ್ರೋ ಕಾಮಗಾರಿಯಲ್ಲಿ ಅಂತ. ಇದಕ್ಕೆ ಇನ್ನು 2026 ಅಲ್ಲ, ಇನ್ನು 2028 ಆದರೂ ಕೂಡ ಮೆಟ್ರೋ ಕಾಮಗಾರಿ ಮುಗಿಯೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳ ಅಸಡ್ಡೆ ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು.